ಹಾಯ್ ಸ್ನೇಹಿತರೆ, ನಾನು ನಿಮ್ಮ ವಿಕಾಸ್ ವಿಲಾಗ್ಸ್ ಕನ್ನಡ ಸ್ವಾಗತ ನನ್ನ ಹೊಸ ವಿಡಿಯೋಗೆ. ಬನ್ನಿ, ಇವತ್ತು ನಾನು ತೋರಿಸ್ತಾ ಇದ್ದೀನಿ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650ನ. ಬನ್ನಿ ನೋಡೋಣ ಹೇಗಿದೆ ಬೈಕ್ ಅಂತ ಹೇಳಿ. On back for the legs, say something. Never tell her back that I never stay running. Sipping on vex, damn, know I got stacks in the lab. Taking bitches straight for another cat. Make shit while I never had shit. Bitch, move, make your motherfucking head split. Hospitalized, never really gon' pay shit. Got me never really gon' chase it. Dreams to the blade, no flake. Ass to the way, niggas know I ain't play. Fast to the break when I switch all day. Stance when I press to the damn all day. Sticking up signs, read, never mind me. Point to the ground, stick down to the feet. Stay, please stay, bitch, you got no key. Never take a seat, bitch, you never go see. ಇವತ್ತು ನೋಡ್ತಾ ಇರ್ಬೋದು, ನಮ್ಮ ಮುಂದೆ ಇದೆ ರಾಯಲ್ ಎನ್ಫೀಲ್ಡ್ ಕಾಂಟಿನೆಂಟಲ್ GT 650. ಇದು ಬಂದ್ಬಿಟ್ಟು ಕ್ರೋಮ್ ಎಡಿಷನ್. ಇದ್ರ ಹೆಸರು ಬಂದ್ಬಿಟ್ಟು ಮಿಸ್ಟರ್ ಕ್ಲೀನ್ ಅಂತ ಹೇಳ್ಬಿಟ್ಟು ಟಾಪ್ ವೇರಿಯಂಟು. ಹಾಗೆ ಇಲ್ಲಿ ಬಂದರೆ ನೀವು ಫ್ರಂಟಲ್ಲಿ ನೋಡ್ತಾ ಇರ್ಬೋದು. ನೀವು ಇದು ಮೊದಲು 2021 ಹೀಗೆಲ್ಲ ಹ್ಯಾಲೋಜಿನ್ ಬಲ್ಬ್ ಕೊಟ್ಟಿದ್ರು, ಇವಾಗ LED ಮಾಡಿದ್ದಾರೆ. ಕಡೆಯಿಂದ ನೋಡ್ತಾ ಇರ್ಬೋದು ನೀವು, ಎರಡು ಎಕ್ಸಾಸ್ಟ್ ಪೈಪ್ಗಳು ಹೊರಗೆ ಬಂದಿರೋದು ಕಾಣ್ತಾ ಇದೆ ನಿಮಗೆ. ಮತ್ತೆ ಹೇಳ್ಬೇಕಂದ್ರೆ ನಿಮಗೆ ಇದು ಇಂಜನ್ ತುಂಬ ಹೀಟ್ ಆಗೋ ಚಾನ್ಸಸ್ ಇರುತ್ತೆ. ನೀವು ನೋಡ್ಕೊಂಡು ಓಡಿಸ್ಬೇಕಾಗುತ್ತೆ, ತುಂಬಾ ಹೀಟ್ ಆಗುತ್ತೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಇಂಜನ್ ಇಂದ ನಮಗೆ 52 Nm ಆಫ್ ಟಾರ್ಕ್, ಹಾಗೆ 47 bhp ಪ್ರೊಡ್ಯೂಸ್ ಮಾಡುತ್ತೆ. ಈ ಕಡೆ ರೇಡಿಯೇಟರ್ ತುಂಬಾ ಚೆನ್ನಾಗಿ ಇಂಟಿಗ್ರೇಟ್ ಮಾಡಿದ್ದಾರೆ. ಫ್ರಂಟ್ ಬಂದು ನಿಮಗೆ ಸೆಂಟ್ರೋ ST ಅಂತ ಹೇಳ್ಬಿಟ್ಟು 100 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ ಫ್ರಂಟ್ ಬಂದ್ಬಿಟ್ರೆ. ಹಾಗೆ ನೀವು ನೋಡ್ತಾ ಇರ್ಬೋದು, ಇಂಜನ್ ಅಲ್ಲೆಲ್ಲ ತುಂಬಾ ಹೀಟ್ ಆಗುವಂತ ಪಾರ್ಟ್ಗಳೇ ಇದೆ. ನೀವು ಆಕ್ಚುಲಿ ಇದರಲ್ಲಿ ಒಂದು ಹೀಟ್ ಆಗುವಂತ ಸ್ವಲ್ಪ ಪ್ರಾಬ್ಲಮ್ ಇದೆ. ಹಾಗೆ ನೀವು ನೋಡ್ಕೊಂಡು ಕಾಲಿಡಬೇಕಾಗುತ್ತೆ. ನೀವೇನಾದ್ರು ನೋಡಿದೆ ಹಾಗೆ ಕಾಲ್ಗಿಲ್ ಇಟ್ಟರೆ ಮತ್ತೆ ಸುಟ್ಕೊಳ್ಳೋದಂತೂ ಪಕ್ಕ. ಹಾಗೇನೆ ಈ ಕಡೆ ಬಂದರೆ ಟೂಬಿಲಾ ಸ್ಟೀಲ್ ಫ್ರೇಮ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಚೆನ್ನಾಗಿ ಕಾಂಟಿನೆಂಟಲ್ GT 650 ಅಂತ ಒಂದು ಪಿನ್ ಅಂತ ಒಂದು ಸ್ಟಿಕ್ಕರ್ ಹಾಕಿದ್ದಾನೆ. ಕ್ಲೀನಾಗಿ ಫಿನಿಶಿಂಗ್ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ನೀವು ಹಿಂದ್ಗಡೆ ನೋಡೋದಾದರೆ ಇದು ಬಂದ್ಬಿಟ್ಟು ಗ್ಯಾಸ್ ಚಾರ್ಜರ್ ಸಸ್ಪೆನ್ಷನ್ ಇದೆ. ಹಾಗೇನೆ ನಾನು ಮತ್ತೆ ಹೇಳ್ಬೇಕಂದ್ರೆ ಇದ್ರಲ್ಲಿ ನಾನು ಎಕ್ಸಾಸ್ಟ್ ಎಲ್ಲ ಚೇಂಜ್ ಮಾಡಿಸಿಲ್ಲ ಗಾಡಿಗೆ. ಹಿಂದ್ಗಡೆ ಬಂದರೂ ಈ ಟೈಲ್ಯಾಂಪ್ ಕೂಡ ಯಾವುದು LED ಬರೋದಿಲ್ಲ. ಹಾಗೆ ನೀವು ನೋಡ್ತಾ ಇರ್ಬೋದು, ಸೀಟ್ ನೋಡಿ, ಸೀಟ್ ಎಷ್ಟು ಕ್ಲೀನಾಗಿ ಫ್ಲಾಟ್ ಆಗಿ ಕೊಟ್ಟಿದ್ದಾನೆ. ಸೀಟ್ ನೋಡ್ಬೋದು. ಚೇಂಜಸ್ ಅಂತ ಏನೇನು ಮಾಡಿದ್ದಾರೆ ಅಂದರೆ, ಇದರಲ್ಲಿ ಚೇಂಜಸ್ ಬಂದ್ಬಿಟ್ಟು ನಿಮಗೆ ಇದೊಂದು ಹೆಡ್ಲೈಟ್ ಒಂದು ಚೇಂಜ್ ಮಾಡಿದ್ದಾರೆ, LED ಕೊಟ್ಟಿದ್ದಾರೆ. ಇದರಲ್ಲಿ ಮತ್ತೆ ಮೇನ್ ಆಗಿ ಏನು ಬರುತ್ತೆ ಅಂದರೆ, ನೋಡ್ಬೋದು ನೀವಿಲ್ಲಿ ಇದು ಬಂದ್ಬಿಟ್ಟು ಅಡ್ಜಸ್ಟೇಬಲ್ ಬ್ರೇಕ್ ಲಿವರ್ಸ್ ಇದೆಲ್ಲ. ಡ್ಯೂಯಲ್ ಚಾನಲ್ ABS ಬರುತ್ತೆ ಗಾಡಿ. ಬ್ಯಾಕ್ ಸೈಡ್ ನಾನು ಹೇಳಿಲ್ಲ, ಬ್ಯಾಕ್ ಸೈಡ್ ಬಂದರೆ ನಿಮಗೆ 240 mm ಡಿಸ್ಕ್ ಬ್ರೇಕ್ ಬರುತ್ತೆ. ಗಾಡಿ ಹೈಟ್ ಬಂದ್ಬಿಟ್ಟು 804 mm ಆಗುತ್ತೆ. ಹಾಗೆ ಟ್ಯಾಂಕ್ ಕೆಪಾಸಿಟಿ ಬಂದರೆ 12.5 ಲೀಟರ್ ಟ್ಯಾಂಕ್ ಬರುತ್ತೆ. ಹಾಗೆ ನಿಮಗೆ ಮತ್ತೊಂದು ಏನು ಹೇಳಬೇಕು ಅಂದ್ಕೊಂಡಿದ್ದೀನಿ ಅಂದರೆ, ಆ್ಯಕ್ಚುಲಿ ಇದ್ರ ಪ್ರೈಸ್ ಬಂದ್ಬಿಟ್ಟು ನಿಮಗೆ 4,60,000 ಆಗುತ್ತೆ. ನಾನಿವಾಗ 2024 ಮಾಡೆಲ್ ತಗೊಂಡಿದ್ದು. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ಹೈ ಬೀಮು, ಲೋ ಬೀಮು, ಈ ಕಡೆ ಹೋದರೆ ಪಾಸ್ ಲೈಟು, ಹಾಗೆ ಈ ಕಡೆ ಇಂಡಿಕೇಟ್ರು, ರೈಟ್ ಸೈಡ್ ಲೆಫ್ಟ್ ಸೈಡ್ ಇಂಡಿಕೇಟರ್ಸು, ಆಮೇಲೆ ಹಾರ್ನ್ ನೋಡ್ತಾ ಇರ್ಬೋದು ನೀವು. ಹಾರ್ನು ಚೆನ್ನಾಗಿದೆ ಗಾಯ್ಸ್, ಹಾರ್ನ್ ಎಲ್ಲ ಮಸ್ತಾಗಿದೆ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ R ಅಂತ ಕೊಟ್ಟಿದ್ದಾರೆ, ರಾಯಲ್ ಎನ್ಫೀಲ್ಡ್ ಲೋಗೋ ಇಲ್ಲೊಂದು ಚೆನ್ನಾಗಿದೆ ಲೋಗೋ ಇದು. ಹಾಗೆ ನೋಡ್ತಾ ಇರ್ಬೋದು, ನಾನಿಲ್ಲಿ ಮಾಡಿಫೈಡ್ ಅಂತ ಏನೂ ಮಾಡಿಲ್ಲ. ಇಲ್ಲಿ ಬಂದರೆ ಕಾರ್ಬನ್ ಶೀಟ್ ಒಂದು ನಾರ್ಮಲ್ ಫಿನಿಶಿಂಗ್ ಅಷ್ಟೇ ಇದೆ. ಇಲ್ಲಿ ಕಾರ್ಬನ್ ಶೀಟ್ ಒಂದು ರೇಡಿಯಮ್ಮಿಂದ ಮಾಡಿಸಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದು ಸ್ಪೀಡೋಮೀಟ್ರು, ಈ ಕಡೆ ಟ್ಯಾಕೋಮೀಟ್ರು ಮತ್ತು RPM. ಹಾಗೆ ಇದರಲ್ಲಿ ಮೂಡ್ಸ್ ನೋಡಿದ್ರೆ ಒಂದು 3 ಟೈಪ್ಸ್ ಮೂಡ್ಸ್ ಇದೆ. ಇಲ್ಲಿ ಟ್ರಿಪ್ B ಇದೆ ಇವಾಗ. ಇದು ಓಡೋಮೀಟ್ರು, ಹಾಗೆ ಟ್ರಿಪ್ A, ಟ್ರಿಪ್ B, ಆಮೇಲೆ ಓಡೋಮೀಟ್ರ್. ಪೆಟ್ರೋಲ್ ಎಷ್ಟಿದೆ ಅಂತ ತೋರಿಸುತ್ತೆ. ಹಾಗೆ ಇದರಲ್ಲಿ ಆಪ್ಷನ್ಸ್ ಬಂದರೆ 3 ಆಪ್ಷನ್ಸು, ಟ್ರಿಪ್ A, ಟ್ರಿಪ್ B, ಆಮೇಲೆ ಓಡೋಮೀಟ್ರ್. ಈ ಕಡೆ ರೈಟ್ ಸೈಡ್ ಬಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಸೈಡ್ ಸ್ಟ್ಯಾಂಡ್ ಇಂಡಿಕೇಟ್ರು ಲೈಟು ಕೊಡಲಿಲ್ಲ ಅವರು. ಹಾಗೆ ಇಲ್ಲಿ ನೋಡ್ತಾ ಇದ್ರೆ ನೀವು ಇಂಡಿಕೇಟರು, ನ್ಯೂಟ್ರಲ್ಲು, ಲೋ ಬ್ಯಾಟ್ರಿ ಲೈಟು, ಹಾಗೆ ನೋಡ್ತಾ ಇರ್ಬೋದು ABS, ಹೈ ಬೀಮು, ಇಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಮತ್ತೇನು ಬೇರೆ ಆಪ್ಷನ್ಸ್ ಇಲ್ಲ ಇದರಲ್ಲಿ. ಮೊದಲೆಲ್ಲ 4,10,000 ಈಗೆಲ್ಲ ಇತ್ತು ಅಂತ ಇದ್ರು. ಹಾಗೆ ಬಂದರೆ ಇದು ಮಿಸ್ಟರ್ ಕ್ಲೀನ್ ಆಗಿದ್ದಕ್ಕಾಗಿ ಇದಕ್ಕೆ ತುಂಬ ರೇಟ್ ಜಾಸ್ತಿ. ಆ್ಯಕ್ಚುಲಿ ಕಲರಿಗೆ ರೇಟ್ ಜಾಸ್ತಿ. ನಿಮ್ಗೆ 4,12,000ದಿಂದ ಬೇಸ್ ಮಾಡಲೆಲ್ಲ ಸಿಗ್ತಾ ಹೋಗುತ್ತೆ. ಇದು ಬಂದ್ಬಿಟ್ಟು ಟಾಪ್ ಮಾಡಲು. ನನಗೆ ಆ್ಯಕ್ಚುಲಿ 4,60,000 ಏನೋ ಆಗಿದೆ.